ಎಲ್ಲರಿಗೂ ನಮಸ್ಕಾರ. ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಪ್ರೀ ಮಾರ್ಕೆಟ್ ವಿಡಿಯೋ ನಮ್ಮ ಕನ್ನಡದಲ್ಲಿ. ನಾನು ಮಂಜುನಾಥ್, NISM ಸರ್ಟಿಫೈಡ್ ಟೆಕ್ನಿಕಲ್ ಅನಲಿಸ್ಟ್. ಮೊದಲು ನಿನ್ನೆ ಮಾರ್ಕೆಟಲ್ಲಿ ಏನಾಗಿದೆ? ನಿಫ್ಟಿ 157 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 144 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಸೆನ್ಸೆಕ್ಸ್ 542 ಪಾಯಿಂಟ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇಂಡಿಯಾ ವಿಕ್ಸ್ ಪಾಸಿಟಿವ್ 1.90% ಚೇಂಜ್ ಆಗಿರೋದು, ಇದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ETFs ನಿಫ್ಟಿ ಬೀಸ್ ಮತ್ತು ಬ್ಯಾಂಕ್ ಬೀಸಲ್ಲಿ ಸೆಲ್ಲಿಂಗ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು, ಅದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಹಾಗೂ ಗೋಲ್ಡ್ ಬೀಸ್, ಸಿಲ್ವರ್ ಬೀಸಲ್ಲೂ ಸೆಲ್ಲಿಂಗ್ ಆಗಿರೋದನ್ನ ಅಬ್ಸರ್ವ್ ಮಾಡ್ಬೋದು. ಹಾಗೂ ಕ್ರೂಡ್ ಆಯಿಲಲ್ಲಿ ಅಂದರೆ ಕಮೋಡಿಟಿ ಮಾರ್ಕೆಟಲ್ಲಿ ಬೈಯಿಂಗ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಓವರ್ ಆಲ್ ಡೇಟಾ ನ್ಯೂಟ್ರಲ್ ಟು ಬೇರಿಶ್ ಅಂತ ನಾವು ಕರಿಬೋದು. ನಂತರದಲ್ಲಿ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋಣ. ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದರೆ, ನಮಗೆ ಗುರುವಾರ ಎಕ್ಸ್ಪೈರಿ ಡೇ ಆಗಿದ್ದರಿಂದ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ನ ಅಬ್ಸರ್ವ್ ಮಾಡಿದ್ವಿ. ಅದೇ ರೀತಿ ನಿಫ್ಟಿ ಬ್ಯಾಂಕಲ್ಲೂ ಕೂಡ ಒಂದು ಸ್ಟ್ರಾಂಗ್ ಸೆಲ್ಲಿಂಗ್ನ ಅಬ್ಸರ್ವ್ ಮಾಡ್ಬೋದು. ಇನ್ನು ಮಾರ್ಕೆಟ್ ಬಿಹೇವಿಯರ್ ಹೇಗಿತ್ತು ಅಂತ ಹೇಳಿದ್ರೆ, ಮೊದಲು ಗ್ಯಾಪ್ ಅಪ್ ಆಗಿತ್ತು, ನಂತರದಲ್ಲಿ 25,200 ಸ್ಟ್ರಾಂಗ್ ಸಪೋರ್ಟ್ ಅಂತ ಮಾರ್ಕ್ ಮಾಡಿದ್ವಿ. ಆದರೆ ಆ ಸಪೋರ್ಟ್ ವಿಫಲವಾಗಿದ್ದರಿಂದ ಮಾರ್ಕೆಟ್ 25,100 ಹಾಗೂ ನಾವು ಮಾರ್ಕ್ ಮಾಡಿದ S1, S2 ಮತ್ತು S3 ಈ 3 ಝೋನಲ್ಲಿ ಸಪೋರ್ಟ್ ತಗೊಂಡು ಮಾರ್ಕೆಟ್ ಒಂದು ಕನ್ಸಾಲಿಡೇಟ್ ಪ್ಯಾಟ್ರನ್ನ ಫಾರ್ಮ್ ಮಾಡ್ತು ಅಂತ ನಾವು ಹೇಳ್ಬೋದು. ಸೊ ಹಾಗಾಗಿ ಇವತ್ತಿನ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ನ ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲನೇ ರೆಸಿಸ್ಟೆನ್ಸ್ ನಿನ್ನೆ ಹೈ ಆಗಿರುತ್ತೆ 25,246, ಇವತ್ತಿನ ಮೊದಲನೇ ರೆಸಿಸ್ಟೆನ್ಸ್ R1. 25,255 ನಮ್ಮ R2 ಹಾಗೂ 25,322 ಇದು ನಮ್ಮ R3 ಹಾಗೂ 25,355 ಇದು ನಮ್ಮ R4 ಆಗಿರುವುದು. ನಂತರದಲ್ಲಿ ಸಪೋರ್ಟ್ 25,018 ನಮ್ಮ ಮೊದಲನೇ ಸಪೋರ್ಟ್. S2 24,882, 24,824 ಇದು ನಮ್ಮ S3 ಹಾಗೂ 24,783 ನಮ್ಮ S4 ಆಗಿರುವುದು. ಇಲ್ಲಿ ನಾವು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೊಳ್ಳೋವಾಗ ಹಲವೊಂದು ಗ್ಯಾಪ್ಸ್ನೂ ಕೂಡ ಮಾರ್ಕ್ ಮಾಡ್ಕೊಂಡಿರ್ತೀವಿ. ಆ ಗ್ಯಾಪ್ಸ್ ನಮಗೆ ತುಂಬ ಮ್ಯಾಗ್ನೆಟ್ ಆಗಿ ಕೆಲಸ ಮಾಡುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ತೀವಿ. ಇವಾಗ ಕೆಳಗಡೆಗೆ ಯಾವುದು ಸಪೋರ್ಟ್ ಅಂತ ಗ್ಯಾಪ್ಸ್ ಅಂತ ಯಾವುದೂ ಇಲ್ಲ, ಆದರೆ ಮೇಲುಗಡೆಗೆ ನಮಗೆ R4 ಗ್ಯಾಪ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಅದು 25,355. ನಂತರದಲ್ಲಿ ಸೆಕ್ಟೋರಲ್ ಇಂಡಿಸಸ್ ನಿಫ್ಟಿ 80 ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ, ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಇನ್ಫ್ರಾಸ್ಟ್ರಕ್ಚರ್ ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. FMGC ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಫಾರ್ಮಾ ಸೆಕ್ಟರ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದು ಬುಲ್ಲಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಆಟೋ ಸೆಕ್ಟರ್ ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿದೆ, ಇದು ನಮಗೆ ಬುಲ್ಲಿಶ್ನೆಸ್ ಅಂತ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಮೆಟಲ್ ಇದು ಕೂಡ ನಮಗೆ ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿದೆ. ಸೊ ಓವರ್ ಆಲ್ ಡೇಟಾ ಹಲವೊಂದು ಕಂಪನಿಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಆ್ಯಂಡ್ ಡಿಕ್ಲೈನ್ ರೇಷಿಯೋ 1,109 ಕಂಪನಿಗಳು ಪ್ರೋಗ್ರೆಸಿವಲ್ಲಿ ಕ್ಲೋಸ್ ಆಗಿದ್ದರೆ 1,860 ಕಂಪನಿಗಳು ಡಿಕ್ಲೈನಲ್ಲಿ ಕ್ಲೋಸ್ ಆಗಿದೆ, ಇದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನಿಫ್ಟಿ 50 ಸ್ಪೆಸಿಫಿಕ್ ಆಗಿ ನೋಡೋದಾದರೆ 14 ಕಂಪನಿಗಳು ಪ್ರೋಗ್ರೆಸಿವಲ್ಲಿ ಕ್ಲೋಸ್ ಆದರೆ 35 ಕಂಪನಿಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಿಫ್ಟಿ ಬ್ಯಾಂಕ್ 5 ಕಂಪನಿಗಳು ಪಾಸಿಟಿವಲ್ಲಿ ಕ್ಲೋಸ್ ಆದರೆ 7 ಕಂಪನಿಗಳು ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದು ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಎಲ್ಲರಿಗೂ ಒಂದು ಸಿಹಿ ಸುದ್ದಿ, ಈಕ್ವಿಟಿ ಗೈಸ್ ಸ್ಟಾಕ್ ಮಾರ್ಕೆಟ್ ಅಕಾಡೆಮಿ ಹೊಸ ಬ್ಯಾಚ್ನ ಲಾಂಚ್ ಮಾಡಿದ್ದಾರೆ. ಆಗಸ್ಟ್ 2ರಂದು ಕ್ಲಾಸಸ್ ಕಂಪ್ಲೀಟ್ ಆಗಿ ಆನ್ಲೈನ್ ಆಗಿರುತ್ತದೆ ಹಾಗೂ ಈ ಕೋರ್ಸ್ನಲ್ಲಿ ನೀವು ಥಿಯರಿ ಕ್ಲಾಸಸ್ ಜೊತೆಗೆ ಲೈವ್ ಮಾರ್ಕೆಟ್ ಆಕ್ಸೆಸ್ನ ಕೂಡ ಎಕ್ಸ್ಪೀರಿಯನ್ಸ್ ಮಾಡಬಹುದು. ನೀವೇನಾದರೂ ಕನ್ನಡದಲ್ಲಿ ಭಾರತದ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಬೇಕಾ, ಇಲ್ಲಿ ಕೆಳಗೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ನಂತರದಲ್ಲಿ ಆಪ್ಷನ್ ಚೈನ್, ಇನ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿರೋದನ್ನ ನೋಡ್ಬೋದು, ಔಟ್ ಆಫ್ ದ ಮನಿ ಕಾಲ್ ಆಪ್ಷನ್ ಸೆಲ್ ಆಗಿದೆ. ಸೊ ಇದು ನಮಗೆ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ಇನ್ ದ ಮನಿ ಪುಟ್ ಆಪ್ಷನ್ಸ್ ಬೈ ಆಗಿದೆ, ಔಟ್ ಆಫ್ ದ ಮನಿ ಪುಟ್ ಆಪ್ಷನ್ಸ್ ಬೈ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಓವರ್ ಆಲ್ ಡೇಟಾ ಬೇರಿಶ್ ಅಂತ ಕರಿಬಹುದು ನಾವು. TCR ರೇಷಿಯೋ 0.7 ಇದೆ, ಇದು ನಮಗೆ ಬೇರಿಶ್ನ ಓವರ್ ಸೋಲ್ಡ್ ಆಗಿ ಬೇರಿಶ್ನೆಸ್ನ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ 25,200 ಇಲ್ಲಿ ಹೆಚ್ಚು ಬದಲಾವಣೆಗಳನ್ನ ನಾವು ಅಬ್ಸರ್ವ್ ಮಾಡ್ಬೋದು. 25,100 ಇಲ್ಲೂ ಕೂಡ ಹೆಚ್ಚು ಕಾಲ್ ಸೆಲ್ಲರ್ಸ್ ಇರೋದನ್ನ ನಾವು ನೋಡ್ಬೋದು. ಸೊ ಇದು ನಮಗೆ ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ ಅಂತ ನಾವು ಪ್ರೆಡಿಕ್ಟ್ ಮಾಡ್ಬೋದು.
ನಂತರದಲ್ಲಿ FIDA ಡೇಟಾ. ಕ್ಯಾಶ್ ಮಾರ್ಕೆಟಲ್ಲಿ FIS 2133 ಕೋಟಿಯಷ್ಟು ಸೆಲ್ ಮಾಡಿದ್ದಾರೆ. DIS 2617 ಕೋಟಿಯಷ್ಟು ಬೈ ಮಾಡಿರೋದು. ನಮಗೆ 400 ಕೋಟಿ ನೆಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಆಗಿದೆ. ಆದರೆ FIS 2333 ಕೋಟಿ ಸೆಲ್ ಮಾಡಿರೋದು ನಮಗೆ ಬಿರಿಶ್ನೆಸ್ ಕಡೆಗೆ ಇಂಡಿಕೇಟ್ ಮಾಡ್ತಾ ಇದೆ. F&O ಸೆಗ್ಮೆಂಟ್ ಇಂಡೆಕ್ಸ್ ಫ್ಯೂಚರ್ಸ್ 1 ಕೋಟಿಯಷ್ಟು ನೆಟ್ ಬೈ ಮಾಡಿರೋದನ್ನ ನಾವು ನೋಡ್ಬೋದು. ಆದರೆ ಸ್ಟಾಕ್ ಫ್ಯೂಚರಲ್ಲಿ 947 ಕೋಟಿಯಷ್ಟು ಸೆಲ್ ಮಾಡಿರೋದನ್ನ ನೋಡ್ಬೋದು. ಓವರ್ ಆಲ್ ಡೇಟಾ ಬೇರಿಶ್ನೆಸ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ನಂತರದಲ್ಲಿ US ಫ್ಯೂಚರ್ಸ್ ಪಾಸಿಟಿವಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಇದು ನಮ್ಮ ಭಾರತದ ಷೇರು ಮಾರುಕಟ್ಟೆಗೆ ಒಂದು ಪಾಸಿಟಿವಿಟಿ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ನಂತರದಲ್ಲಿ ಗ್ಲೋಬಲ್ ಮಾರ್ಕೆಟ್ ಹೀಗೆ ಕ್ಲೋಸ್ ಆಗಿದೆ ನೋಡೋಣ. ಡೋ ಜೋನ್ಸ್ ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. S&P ನ್ಯೂಟ್ರಲ್ ಆಗಿ ಕ್ಲೋಸ್ ಆಗಿದೆ ಅಂತ ಕನ್ಸಿಡರ್ ಮಾಡ್ಬೋದು. ನಾಸ್ತಾಕ್ ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಸೊ ಅಮೆರಿಕನ್ ಮಾರ್ಕೆಟ್ ಮಿಕ್ಸ್ಡ್ ಆಗಿ ಕ್ಲೋಸ್ ಆಗಿದೆ. ನಂತರದಲ್ಲಿ ಯುರೋಪಿಯನ್ ಮಾರ್ಕೆಟ್ DAX ಪಾಸಿಟಿವಲ್ಲಿ ಕ್ಲೋಸ್ ಆಗಿರೋದನ್ನ ನೋಡ್ಬೋದು. FTSE 100 ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ಆದರೆ CAC 40 ನೆಗೆಟಿವಲ್ಲಿ ಕ್ಲೋಸ್ ಆಗಿರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಸೊ ಓವರ್ ಆಲ್ ಡೇಟಾ ನ್ಯೂಟ್ರಲ್ ಅಂತ ನಾವು ಅಬ್ಸರ್ವ್ ಮಾಡ್ಕೋಬೋದು. ನಂತರದಲ್ಲಿ ನಿಕಾಯ್ ಈಗ ನೆಗೆಟಿವಲ್ಲಿ ರನ್ ಆಗ್ತಾ ಇರೋದನ್ನ ನಾವು ಅಬ್ಸರ್ವ್ ಮಾಡ್ಬೋದು. ಹ್ಯಾಂಗ್ ನೆಗೆಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಕಾಸ್ಪಿ ಪಾಸಿಟಿವಲ್ಲಿ ರನ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ಏಷ್ಯನ್ ಮಾರ್ಕೆಟ್ ನ್ಯೂಟ್ರಲ್ ಟು ನೆಗೆಟಿವ್ ಅಂತ ನಾವು ಕನ್ಸಿಡರ್ ಮಾಡ್ಕೋಬೋದು. ಸೊ ಡೇಟಾ ಬಂದು ನಮಗೆ ಬೇರಿಶ್ ಕಡೆಗೆ ಇಂಡಿಕೇಟ್ ಮಾಡ್ತಾ ಇದೆ. ನಂತರದಲ್ಲಿ ಇನ್ಫೋಸಿಸ್ ADR -4.17% ಚೇಂಜ್, ಇದು ನಮಗೆ ನೆಗೆಟಿವನ್ನ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ. ಬೇರಿಶ್ನೆಸ್ ವಿಪ್ರೋ ನೆಗೆಟಿವ್ ಬೇರಿಶ್ನೆಸ್, ICICI ನೆಗೆಟಿವ್ ಬೇರಿಶ್ನೆಸ್, HDFC ನೆಗೆಟಿವ್ ಬೇರಿಶ್ನೆಸ್, ಡಾಕ್ಟರ್ ರೆಡ್ಡಿಸ್ ಲ್ಯಾಬ್ ಪಾಸಿಟಿವ್ ಬುಲಿಶ್ನೆಸ್. ಸೊ ಈ 5 ಮೇಜರ್ ಕಂಪನಿಗಳಲ್ಲಿ 4 ಕಂಪನಿಗಳು ನೆಗೆಟಿವ್ ಆಗಿರೋದು ನಮಗೆ ಒಂದು ಬೇರಿಶ್ ಕಡೆಗೆ ಇಂಡಿಕೇಟ್ ಮಾಡ್ತಾ ಇದೆ. ಹಾಗಾದರೆ ಇವತ್ತಿನ ಮಾರ್ಕೆಟ್ ಪ್ರಿಡಿಕ್ಷನ್ಸ್ ಏನಾಗಿರ್ಬೋದು? ನಾವು ಆಪ್ಷನ್ ಚೈನ್ ಪ್ರಕಾರ ನೋಡಿದ ಪ್ರಕಾರ 25,200 ಮತ್ತು 25,000 ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುವ ಚಾನ್ಸಸ್ ಇದೆ. ಹಾಗಾಗಿ ನಮಗೆ 25,000 ಹಾಗೂ 24,900 ಇದು ನಮಗೆ ಸ್ಟ್ರಾಂಗ್ ಸಪೋರ್ಟ್ ಆಗಿ ಕೆಲಸ ಮಾಡಬೇಕು ಅಂತ ನಾವು ಪ್ರೆಡಿಕ್ಟ್ ಮಾಡ್ತಾ ಇದ್ದೀವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬುಲ್ಸ್ಗೆ ಇವತ್ತು ಒಂದು ಅಗ್ನಿ ಪರೀಕ್ಷೆ. ಇವತ್ತು ಬುಲ್ಸ್ ಮಾರ್ಕೆಟ್ನ ವಿ ಶೇಪ್ ಆಗಿ ಕರ್ಕೊಂಡು ಹೋಗ್ತಾರಾ, ಇಲ್ಲ ಅಂತಾರೆ ಇನ್ನೂ ಸೆಲ್ ಆನ್ ರ್ಯಾಲೀಸ್ ಆಗಿರುತ್ತಾ ಅಂತ ಅಂದ್ಬಿಟ್ಟು ನಾವು ಅಬ್ಸರ್ವ್ ಮಾಡೋಣ. ಸೊ ಓವರ್ ಆಲ್ ಡೇಟಾ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿ ಸೆಲ್ ಆನ್ ರ್ಯಾಲೀಸ್ ಆಗುವ ಚಾನ್ಸಸ್ ಇದೆ ಅಂತ ನಾವು ಅಬ್ಸರ್ವ್ ಮಾಡ್ಬೋದು. 24,900 ನಮಗೆ ಸ್ಟ್ರಾಂಗ್ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡುತ್ತೆ. ಇದು ಇವತ್ತಿನ ಮಾರ್ಕೆಟ್. ಥ್ಯಾಂಕ್ ಯು.